ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ದಾಸವಾಳ ಹೂವಿನ ಜ್ಯೂಸು. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ಹೂಗಳನ್ನೆಲ್ಲ ತಂದಿದ್ದೀನಲ್ಲ, ಅದು ಹೂಗಳನ್ನು ಅದರಲ್ಲಿ ಹಾಕಿಬಿಟ್ಟು ಸ್ಪೂನಿಂದ ಈ ಥರ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಹೇಗೆ ಕಲರ್ ಬಿಟ್ಕೊಳ್ಳುತ್ತೆ, ಹೂವಿನ ಕಲರು ಹೇಗಾಗುತ್ತೆ ಅಂತ ನೀವೇ ನೋಡಬಹುದು. ನೋಡಿ, ಈ ಥರ ಮಾಡ್ಕೋಬೇಕು. ಹೂವು ಪೂರ್ತಿ ಕಲರು ನೀರಲ್ಲಿ ಬಿಟ್ಕೊಂಡಿರಬೇಕು. ತುಂಬಾ ಹೆಲ್ದಿಯಾಗಿರುವಂಥ ಜ್ಯೂಸು. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಕುಡಿಬಹುದು ಫ್ರೆಂಡ್ಸ್. ತುಂಬಾ ಸುಲಭ ಮಾಡೋದು ಕೂಡ, ಆಮೇಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಕಲರ್ ಹೇಗಾಗಿದೆ ಅಂತ ನೀವೇ ನೋಡಬಹುದು. ಎಲ್ಲ ಕಲರು ನೀರಲ್ಲಿ ಬಿಟ್ಕೊಂಡಿರುತ್ತೆ. ಇದು ಕೂದಲಿಗೂ ಕೂಡ ಒಳ್ಳೆಯದು, ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಈ ಥರ ಮಾಡ್ಕೊಂಡು ಕುಡಿದ್ರೆ ನಾವು ಬೇರೆ ಕ್ರೀಮ್ಗಳನ್ನೇ ಹಚ್ಚೋದು ಅವಶ್ಯಕತೆಯೇ ಇಲ್ಲ. ವಾರದಲ್ಲಿ 1-2 ಸರಿ ಆದರೂ ಕುಡೀರಿ ಫ್ರೆಂಡ್ಸ್. ಇವಾಗ ಇದಾಗಿದೆ ಅಲ್ಲ, ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಹೂಗಳನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ತೆಗೆದುಕೊಂಡ್ಬಿಟ್ಟು ಶೋಧಿಸ್ಕೋಬೇಕು ನೀರು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೂವು ಇರುತ್ತಲ್ವಾ, ಅದನ್ನು ಇವಾಗ ಇದು ಜ್ಯೂಸ್ ಈ ಥರ ಕಲರ್ ಕಾಣಿಸ್ತಾ ಇದೆಯಲ್ಲ, ಇವಾಗ ನೋಡಿ ಇನ್ನೂ ಇದ್ರ ಕಲರು ಡಾರ್ಕ್ ಆಗುತ್ತೆ. ಅದು ಹೇಗೆ ಅಂತ ನೋಡ್ಬೋದು ನೀವು. ನಾನು ಇವಾಗ ಶೋಧಿಸ್ಕೊಂಡಿದ್ದೆ ಅಲ್ಲ ಜ್ಯೂಸು, ಅದನ್ನು ನಾನು ಮತ್ತೆ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಜ್ಯೂಸ್ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ಸಕ್ಕರೆನ ಹಾಕ್ಕೋಬಹುದು. ಹಾಕ್ಕೊಂಡ್ಬಿಟ್ಟು ಈ ಥರ ಸಕ್ಕರೆ ಕರಗೋವರೆಗೂ ಚಮಚನ ಅದರಲ್ಲಿ ತಿರುಗಿಸ್ತಾ ಇರಬೇಕು. ಇವಾಗ ಈ ಥರ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ, ಅದರದ್ದು ರಸನ ತೆಗೆದುಕೊಳ್ತಾ ಇದ್ದೀನಿ. ನೋಡಬಹುದು ನೀವು, ಇಷ್ಟು ನಿಂಬೆ ರಸನ ನಾನು ತಗೊಂಡಿದ್ದೀನಿ. ಈ ಜ್ಯೂಸು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದಿದ ಮೇಲೇ ನಾವು ನಿಂಬೆ ಹಣ್ಣಿನ ರಸನ ಹಾಕೋಬೇಕು. ಇವಾಗ ನಮ್ಮ ದಾಸವಾಳ ಹೂವಿನ ಜ್ಯೂಸು ರೆಡಿಯಾಗಿದೆ. ನೀವು ಬಿಸಿ ಇರುವಾಗಲೇ ನೀವು ನಿಂಬೆ ರಸನ ಹಾಕಬೇಡಿ ಫ್ರೆಂಡ್ಸ್, ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.